ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಶಾಪ್ ಪೂಜೆ ಇತ್ತು. ಸೊ ನಾವು ಪೂಜೆಗೆ ಯಾವ ಥರ ಅಲಂಕಾರ ಮಾಡಿದ್ದೀವಿ, ನಾವು ಯಾವ ಥರ ಪೂಜೆ ಮಾಡ್ತೀವಿ ಅನ್ನೋ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ನೋಡಿ. ಪೂಜೆಗೆ ಎಲ್ಲ ಥರದ್ದು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡಿದ್ವಿ. ಸೊ ಟೈಮ್ ಕೂಡ ಇನ್ನೂ ಇತ್ತು ಅಂಥೇಳಿ ಪೂಜೆ ಸ್ವಲ್ಪ ಲೇಟಾಗೇ ಮಾಡಿದ್ವಿ. ನಾವು ಯಾವತ್ತೂ ದೀಪಾವಳಿ ದಿನ ಪೂಜೆ ಮಾಡೋದು ಸ್ವಲ್ಪ ಲೇಟಾಗೇ ಪೂಜೆ ಮಾಡೋದು. ಸೊ ಪ್ರತಿ ವರ್ಷ ನಮ್ಮ ಮನೇಲಿ ಯಾವಾಗೂ ವರ್ಷಕ್ಕೊಂದ್ಸಲಿ ಪೂಜೆ ಅನ್ನೋದು ನಮ್ಮ ಮನೆಯವರೇ ಕೂಡ ಪೂಜೆ ಮಾಡೋದು. ಸೊ ಅವರು ಕೂಡ ಡ್ಯೂಟಿಯಿಂದ ಇವತ್ತು ಬೇಗನೆ ಬಂದಿದ್ದರು. ಒಂದು 4 o'clockಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಪೂಜೆಗೆಲ್ಲ ರೆಡಿ ಮಾಡಿ ಮಾಡೋದಷ್ಟರಲ್ಲಿ ಲೇಟ್ ಆಯಿತು. ಕಸ್ಟಮರ್ಸ್ ಕೂಡ ಬಂದಿದ್ದರು. ಸೊ ಕಸ್ಟಮರ್ಸ್ ಎಲ್ಲ ಹೋದ್ಮೇಲೆ ನಾವೆಲ್ಲ ಪೂಜೆ ಮಾಡಿದ್ವಿ. ನಮ್ಮ ಮನೆಯವ್ರು ನೋಡಿ ವರ್ಷಕ್ಕೊಂದ್ಸಲಿ ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಮ್ಮ ಮನೇಲೂ ಅಷ್ಟೇನೆ ವರ್ಷಕ್ಕೊಂದ್ಸಲಿ ಪೂಜೆ ಮಾಡ್ತೀವಿ. ನಮ್ಮ ಮನೆ ದೇವ್ರು ಯಾವುದಪ್ಪ ಅಂತಂದರೆ 5 ದೇವ್ರ ಫೋಟೋ ನಿಮಗೆ ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲೇ. ಅದು ಯಾವ ದೇವರು ಅಂದರೆ ಸಿದ್ದಪ್ಪಾಜಿ ದೇವರು ಅಂತ ಬರುತ್ತೆ, ಚಿಕ್ಕಲ್ಲೂರಲ್ಲಿರೋದು ದೇವರದು. ಆ ದೇವ್ರದ್ದು ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟು ವ್ಲಾಗಲ್ಲಿ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ದೇವರು ಏನು ಅನ್ನೋದೆಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಪೂಜೆ ವ್ಲಾಗ್ನ ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ನಮ್ಮನೆಯವ್ರು ನೋಡಿ ತುಂಬ ಹೈಟ್ ಇರೋದ್ರಿಂದ ಪೂಜೆದೆಲ್ಲ ಮೇಲ್ಗಡೆ ಇಟ್ಟಿದ್ದೀವಿ. ಸೊ ಕೆಳಗಡೆ ಇಕ್ಕಿದ್ರೆ ಲೇಡೀಸ್ ವೇರ್ ಅಲ್ವಾ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕೆಳಗಡೆ ಇಕ್ಕಿದ್ರೆ ಬಟ್ಟೆಗಳೆಲ್ಲ ಇರುತ್ತಲ್ವ, ಸೊ ಕಷ್ಟ ಆಗುತ್ತೆ ಅಂತೇಳಿ ನಾವೆಲ್ಲ ಮೇಲೆ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಅಲ್ಲೇ ಅಲಂಕಾರ ಎಲ್ಲ ಮಾಡಿದ್ವಿ. ನಾವು ಯಾವುದು ಕಳಶ ಅದೆಲ್ಲ ಏನೂ ಇಟ್ಟಿಲ್ಲ, ನಾರ್ಮಲಾಗಿ ಹಾಗೆ ಪೂಜೆ ಮಾಡ್ತೀವಿ. ಪ್ರತಿ ವರ್ಷವೂ ಇದೇ ಥರನೇ ನಾವು ಪೂಜೆ ಮಾಡೋದು. ನಮಗೆ ದೀಪಾವಳಿ ಪೂಜೆ ಅಂತಂದರೆ ಒಂಥರ ತುಂಬಾ ಸ್ಪೆಷಲ್ಲು. ಯಾಕಂದರೆ ನಮ್ಮ ಅಂಗಡಿ ಪೂಜೆ ಅಂತಂದರೆ ನಮಗೆ ಒಂದು ದೇವಸ್ಥಾನನೇ ಇರೋ ರೀತಿ ನಮಗೆ ಫೀಲ್ ಬರುತ್ತೆ. ಯಾಕೆ ಅಂತಂದರೆ ಅಂಗಡಿನೇ ನಮಗೆಲ್ಲ ಪ್ರಪಂಚ ಇರೋದ್ರಿಂದ ನಮಗೆ ಒಂಥರ ಖುಷಿ ನೆಮ್ಮದಿ ಜಾಸ್ತಿ ಸಿಗುತ್ತೆ. ಸೊ ಎಲ್ರಿಗೂ ಇದೇ ಥರನೇ. ಸೊ ನಮಗೆ ಅಂತ ಏನಲ್ಲ, ಬಟ್ ನಮ್ಮದು ಒಂದು ಫೀಲ್ ಅನ್ನೋದನ್ನು ಕೂಡ ನಾವು ಕೂಡ ಎಕ್ಸ್ಪ್ರೆಸ್ ಮಾಡ್ಕೋಬೇಕಲ್ಲ. ಸೊ ಅದನ್ನು ನಾನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಏನೇನು ಮಾಡ್ತೀವಿ ಅಂತ ಹಾಗೆ ತೋರಿಸ್ತೀವಿ, ಬನ್ನಿ. ಮಕ್ಕಳು ಕೂಡ ದೀಪಾವಳಿ ಅಂದ್ರೇ ಪಟಾಕಿ ಹೊಡೆಯೋ ಸಂಭ್ರಮ. ಪೂಜೆ ಮಾಡೋದೇ ಕಾಯ್ತಿರ್ತಾರೆ. ಅದರಲ್ಲಿ ಪಟಾಕಿ ಯಾವಾಗಪ್ಪ ಹೊಡೆಯೋದು ಅಂತ. ನೋಡಿ ನನ್ನ ತಮ್ಮ ಎಲ್ಲ ಬಂದಿದ್ದರು ಪೂಜೆಗೆ ಕೂಡ. ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು. ಸೊ ನಾವು ಜಾಸ್ತಿ ಯಾರನ್ನೂ ಇನ್ವೈಟ್ ಮಾಡಿಲ್ಲ. ಯಾಕಂದರೆ ಪ್ರತಿ ವರ್ಷ ಪೂಜೆ ಮಾಡೋದ್ರಿಂದ ನಾರ್ಮಲಾಗೆ ಪೂಜೆ ಮಾಡ್ತೀವಲ್ಲ. ಸೊ ಅದರಿಂದ ಎಲ್ಲರಿಗೂ ಪೂಜೆ ಇರುತ್ತೆ, ಕೆಲಸಗಳಿರುತ್ತೆ ಅಂಥೇಳಿ ಯಾರಿಗೆ ಫ್ರೀ ಇರುತ್ತೋ ಅವ್ರಿಗೆ ಮಾತ್ರ ಹೇಳಿ ಪೂಜೆಗೆ ಬಂದಿದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಮೆಂಬರ್ ಜಾಸ್ತಿನೇ ಇದ್ದಾರೆ. ಸೊ ನಾವು ಯಾರನ್ನೂ ಜಾಸ್ತಿ ಇನ್ವೈಟ್ ಮಾಡಿಲ್ಲ. ಸೊ ನಮ್ಮ ಮನೆಯವರು ಪೂಜೆ ಕೂಡ ಎಲ್ಲ ಮುಗೀತು. ಅವರು ಕೂಡ ಕೈ ಮುಕ್ಕೊಂಡು ಬಂದರು. ನೆಕ್ಸ್ಟ್ ಪೂಜೆ ಮಾಡೋರು ಯಾರೇ ಇದ್ದರು ನೋಡ್ಕೊಂಡೆಲ್ಲ ಬಂದರು. ನೋಡಿ ಹೀಗೆ ನಮ್ಮ ಮನೆಯವರೆಲ್ಲ ಅದಕ್ಕೆ ನಮ್ಮಮ್ಮ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಅವರಿಗೆ ನಮ್ಮ ಅಂಗಡಿ ಪೂಜೆ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಸ್ವಲ್ಪ ನೋಡಿ ನಮ್ಮತ್ತೆ, ನಮ್ಮ ಚಿಕ್ಕಪ್ಪ, ಅಜ್ಜಿ, ನಮ್ಮ ಮನೆಯವರು, ನನ್ನ ತಮ್ಮದಿರು, ತಂಗಿ, ನನ್ನ ಮಗಳು ಸಿಂಪಲ್ಲಾಗಿ ಒಂದು ಪೂಜೆ ಕೂಡ ನಾವು ಮಾಡಿದ್ವಿ. ನನ್ನ ಮಗಳಿಗೆ ನೋಡಿ ಅದು ಎಸೆಯೋದ್ರಿಂದ ಅಕ್ಷತೆ ನಾವು ಮಾಡಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಅಕ್ಷತೆ ಮಾಡಿ ಎಸೋದ್ರಿಂದ ನನ್ನ ಮಗಳಿಗೆ ಫುಲ್ಲು ಖುಷಿ. ಅವಳು ಕೂಡ ಫುಲ್ಲು ಹ್ಯಾಪಿಯಾಗಿದ್ಲು. ಯಾರದೇ ಮನೇಲೇ ಆಗಲಿ ಒಂದು ಪೂಜೆ ಮಾಡಿದ್ರೆ ಏನೋ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ನೋಡಿ ಇವಳು ನನ್ನ ತಂಗಿ. ಸೊ ನಾನು ಎಲ್ಲ ವಿಡಿಯೋದಲ್ಲೂ ಅಪ್ಲೋಡ್ ಮಾಡಿದ್ದೀನಿ ಆಲ್ಮೋಸ್ಟು. ನೋಡಿ ನಮ್ಮ ಚಿಕ್ಕಪ್ಪ ಬೂದು ಕುಂಬಳಕಾಯಿ ಹೊಡಿತಾ ಇದ್ದಾರೆ. ಈ ಪೂಜೆ ಮಾಡೋದಕ್ಕೆ ಹಬ್ಬ, ಅಂಗಡಿ ಪೂಜೆ ಯಾವಾಗ ಅಂತ ಅನ್ನೋದ್ರಲ್ಲೇ ಇರ್ತೀವಿ. ಅದರಲ್ಲೂ ವರ್ಷ ಬಂದೇ ಬಿಡ್ತು, ವರ್ಷ ತುಂಬೇ ಬಿಡುತ್ತೆ. ಅಂಗಡಿ ಪೂಜೆ, ದೀಪಾವಳಿ, ಆಯುಧ ಪೂಜೆ ಮುಗೀತು ಅಂತಂದರೆ ವರ್ಷ ತುಂಬಿತು ಅಂತಲೇ ಲೆಕ್ಕ ಇರುತ್ತೆ. ಹಬ್ಬ ಅಂತಂದರೆ ಒಂದು ಬೂದು ಕುಂಬಳಕಾಯಿ ಅಂಗಡಿಗೆ ಆಗಲಿ ಎಲ್ಲೇ ಆಗಲಿ ಒಂದು ಬೂದು ಕುಂಬಳಕಾಯಿ ಹೊಡೆದ್ರೇ ಹಬ್ಬ ಅನ್ಸ್ಕೊಳ್ಳೋದು. ಅದರಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ನೀನು ಕೊಡಬೇಡ ಗಾನಕ್ಕೆ ಕೇಳಿ ಕೊಡಿಸು ಅಂತೇಳಿ ಸ್ವೀಟ್ ಬಾಕ್ಸ್ ಇಸ್ಕೊತಿದ್ದಾರೆ. ನನ್ನ ತಮ್ಮನ ನೋಡಿ ಅದರಲ್ಲೂ ನಮ್ಮ ಮನೇಲಿ ಬೇರೆ ಅರ್ಶಿನ ಕುಂಕುಮ ಇಕ್ಕು ನನ್ನ ಮಗಳಿಗೆ, ನನ್ನ ತಂಗಿಗೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಯಾರಿಗೇ ಆಗಲಿ ಏನೇ ಒಂದು ಫೆಸ್ಟಿವಲ್ ಏನೇ ಮಾಡಿದ್ರು ಅರ್ಶಿನ ಕುಂಕುಮ ಕೊಡೋದೇ ಒಂದು ಪದ್ಧತಿ ಆಗಿರುತ್ತೆ. ಸೊ ಆದ್ದರಿಂದ ಅವ್ರು ಚಿಕ್ಕವರಲ್ವ, ಸೊ ಈಸ್ಕೊಳ್ಳೋಕೆ ಸ್ವಲ್ಪ ಇದು ಗೊತ್ತಾಗೋದಿಲ್ಲ ಅವ್ರಿಗೂ ಕೂಡ.
ಆದ್ರೂ ಏನಿಲ್ಲ ಒಂದ್ಸರಿ ಹೇಳಿದ ತಕ್ಷಣ ಇಸ್ಕೊಂಡ್ರು. ನನ್ನ ಮಗುಗಂತೂ ಫುಲ್ಲು ಖುಷಿ. ಯಾಕಂದರೆ ಅವಳು ರೆಗ್ಯುಲರಾಗಿ ಅರ್ಶಿನ ಕುಂಕುಮ ಇಕ್ಕತ್ತಾನೆ ಇರ್ತಾಳೆ, ನಾವು ಹೇಳೋದೇ ಬೇಡ, ಅವಳಿಗೆ ಇಷ್ಟ. ಅದರಲ್ಲೂ ಬಾಳೆಹಣ್ಣು ನೋಡಿ, ಇನ್ನೂ ಕಾಯಿ ಬಾಳೆಹಣ್ಣೆ ಇದೆ, ಸ್ವಲ್ಪ ಹಣ್ಣು ಬಾಳೆಹಣ್ಣು. ಯಾವತ್ತೇ ಆಗಲಿ ಪೂಜೆಗೆ ಆಗಲಿ ಎಲ್ಲೇ ಆಗಲಿ ಹಣ್ಣು ಬಾಳೆಹಣ್ಣು ತರಬೇಕಿತ್ತು. ಸೊ ಲೇಟ್ ಆಯಿತು ಅಂತೇಳಿ ಕಾಯಿ ಬಾಳೆಹಣ್ಣು ತೊಗೊಂಬಂದಿರು. ನನ್ನ ಮಗಳು ಅದನ್ನು ತಿನ್ನಬೇಕು ಅಂತೇಳಿ ಹಾಗೆ ಇಟ್ಕೊಂಡಿದ್ಲು. ಫೈನಲಿ ನಮ್ಮ ಮನೆಯವ್ರು ಕೂಡ ಬೂದುಗುಂಬಳಕಾಯಿ ಪೂಜೆ ಎಲ್ಲ ಆದಮೇಲೆ ಬೂದುಗುಂಬಳಕಾಯಿ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಅದು ಕಟ್ಟೋದಕ್ಕೆ ಸಾಹಸ ಮಾಡಿದ್ರು ಪಾಪ. ತುಂಬ ಹೈಟಲ್ಲಿ ಅದನ್ನು ಇಟ್ಟಿದ್ದೀವಿ, ಯಾಕಂದರೆ ಕೆಳಗಡೆ ಎಲ್ಲ ಇಟ್ಟರೆ ಟಚ್ ಆಗುತ್ತೆ. ಬೂದುಗುಂಬಳಕಾಯಿ ವರ್ಷಕ್ಕೆ ಒಂದೇ ಸರಿ ಕಟ್ಟಬೇಕು, ಆವಾಗ ವರ್ಷಕ್ಕೆ ಒಂದೇ ಸರಿ ಬಿಚ್ಚಬೇಕು. ಪದೇ ಪದೇ ಬಿಚ್ಚೋದು ಕಟ್ಟೋದು ಅದೆಲ್ಲ ಮಾಡಬಾರ್ದು ಅಂತೇಳಿ ನಾವು ತುಂಬ ಹೈಟಲ್ಲಿ ಕಟ್ಟಿದ್ವಿ. ಸೊ ಫೈನಲಿ ಮಕ್ಕಳಿಗೆ ಪಟಾಕಿ ಹೊಡೆಯೋ ಟೈಮ್ ಬಂದೇ ಬಿಡ್ತು. ನನ್ನ ಮಗಳು ಪ್ರತಿ ವರ್ಷ ಪಟಾಕಿ ಹೊಡಿಯತ್ತಾನೇ ಇರಲಿಲ್ಲ. ಇದೇ ವರ್ಷ ಪಟಾಕಿ ತೊಗೋಬಾಪ್ಪ ಅಂತೇಳಿ ಅವ್ರ ಅಪ್ಪ ಹೋಗಿ ಪಟಾಕಿ ಎಲ್ಲ ತೊಗೊಂಡ್ಬಂದು ಅವ್ರು ನೈಟ್ ಪಟಾಕಿ ತರೋದಕ್ಕೆ ಟೈಮ್ ಆಗೋಗಿತ್ತು ಪಾಪ. ತೊಗೊಂಡು ಬಂದರು, ಪಟಾಕಿ ಓಡಿಸಿದ್ವಿ. ಹೆಂಗೋ ನಮಗೂ ಕೂಡ ತುಂಬಾ ಖುಷಿ ಆಯಿತು. ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹ್ಯಾಪಿ ದೀಪಾವಳಿ.